ಸ್ನೇಹಿತರೆ, ಇವತ್ತು ಎಲ್ಲ ವಿಷಯಗಳನ್ನು ಬದಿಗೆ ಸರಿಸಿ ಯುದ್ಧ ಮುಂಚೂಣಿಗೆ ಮುನ್ನೆಲೆಗೆ ಬಂದ್ಬಿಟ್ಟಿದೆ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇರೋ ಯುದ್ಧ. ಈ ಯುದ್ಧಕ್ಕೂ ನಮಗೂ ಏನು ಸಂಬಂಧ? ನಾವು ಇದ್ರ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾ, ಅಥವಾ ಸಿಟ್ಟನ್ನು ವ್ಯಕ್ತಪಡಿಸಬೇಕಾ, ಅಥವಾ ನಮ್ಮ ಅಭಿಪ್ರಾಯ ಹೇಳಬೇಕಾ? ಬೇಕಿಲ್ಲ ಅಲ್ವಾ? ನಮ್ಮ ಬದುಕು ಬೇರೆ ಇದೆ, ನಮ್ಮ ವೃತ್ತಿಗಳು ಬೇರೆ ಇದೆ, ನಮ್ಮ ಜವಾಬ್ದಾರಿ ಬೇರೆ ಇದೆ ಅಂತ ಬಹಳ ಜನ ಅಂದ್ಕೊಳ್ತಾರೆ. ಹಾಗೆ ಮಾಡಬೇಡಿ. ಈ ಯುದ್ಧದ ಬಗ್ಗೆ ನಾವೇನು ಯುದ್ಧಕ್ಕೆ ಹೋಗಬೇಕಾಗಿಲ್ಲ, ಅಥವಾ ಅಲ್ಲಿ ಇಂಥವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಬೇಕಾಗಿಲ್ಲ. ಆದರೆ ಅರಿವನ್ನು ಬೆಳೆಸ್ಕೊಂಡಿರಬೇಕು. ಇವತ್ತು ಕಮ್ಯುನಿಕೇಷನ್ ಅನ್ನೋದು ಬಹಳ ದೊಡ್ಡದಾಗ್ಬಿಟ್ಟಿದೆ. ಎಲ್ಲರೂ ಅವರವರ ಅಭಿಪ್ರಾಯ ಹೇಳ್ತಿದ್ದಾರೆ. ಯುದ್ಧದ ವಿಷಯ ತೆಗೆದ್ರೆ ಲಕ್ಷಾಂತರ ರೀಲ್ಗಳು, ವಿಜುವಲ್ಸ್ಗಳು ಸಿಗುತ್ತೆ. ಇಟ್ಸ್ ಓಕೆ. ಅದ್ರಲ್ಲಿ ನಮಗೆ ಬೇಕಾದ ನಾನು ಆರಿಸ್ಕೋಬಹುದು, ತಿಳ್ಕೊಳ್ತಾ ಹೋಗಬಹುದು. ನಿಮಗೆ ಬೇಕಾದ್ರೆ ನೀವು ಆರಿಸ್ಕೊಳ್ಬಹುದು. ಮೊಟ್ಟ ಮೊದಲನೇದಾಗಿ ಇವತ್ತು ನಮ್ಮ ಇಂಡಿಯಾ ಮತ್ತು ಅಮೇರಿಕಾದಲ್ಲಿ ಬುಗಿಲೆದ್ದಿರೋ ಒಂದು ಸಂಗತಿ ಬಗ್ಗೆ ಮಾತನಾಡೋದು ಬಯಸ್ತೀನಿ. ಟ್ರಂಪ್ ಯುದ್ಧ ಘೋಷಿಸ್ದ, ಯುದ್ಧ ಮಾಡ್ದ, ಖಮೇನಿಯ ಹತ್ಯೆ ಮಾಡ್ದ. ಅದು ಅವರವರದೇ ಕಾರಣ ಇರುತ್ತೆ. ಮತ್ತು ಇವತ್ತು ನಾವು ಹೆಚ್ಚು ಪ್ರಚಲಿತ ಆಗದೇ ಇರೋ ಸಂಗತಿಗಳೇನು ಅಂದರೆ, ಇರಾನ್ ಸುತ್ತಮುತ್ತ ಇರೋ ಇಸ್ಲಾಂ ರಾಷ್ಟ್ರಗಳೇ ಅವ್ರ ಮೇಲೆ ಒತ್ತಡ ಹೇರಿದ್ವು. ಯಾರ ಮೇಲೆ? ಇಸ್ರೇಲ್ ಮತ್ತು ಅಮೇರಿಕಾದ ಮೇಲೆ. ಕಾರಣ ಏನು ಅಂದರೆ, ಇದು ಶಿಯಾ ದೇಶ. ಶಿಯಾಗಳು ಮುಸ್ಲಿಮರಲ್ಲಿ ಒಂದು 10-11% ಇದ್ದಾರಷ್ಟೇ. ಆದರೆ ಹೆಚ್ಚು ಜನ ನೆಲೆಸಿರೋದು ಇರಾನ್ನಲ್ಲಿ. ಪಕ್ಕದ ಸಿರಿಯಾ, ಯೆಮೆನಲ್ಲೆಲ್ಲ ಇದ್ದರೂ ಕೂಡ ತುಂಬ ಜನ ಇಲ್ಲ. ಇಂಡಿಯಾದಲ್ಲೂ ಕೂಡ ಕಡಿಮೆ ಅಂದರೆ 1-2 ಕೋಟಿ ಜನ ಇದ್ದಾರೆ. ಎಲ್ಲ ಕಡೆ, ಪಾಕಿಸ್ತಾನದಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಆದರೆ ಅವ್ರು ಒಟ್ಟು ಸೇರಿಸಿದ್ರೆ ಎಲ್ಲವೂ ಸೇರಿದ್ರೂ ಇಡೀ ಇಸ್ಲಾಂ ಜನಸಂಖ್ಯೆಯಲ್ಲಿ 15% ಮೀರಲ್ಲ. ಆದರೆ ದೇ ಆರ್ ಆಲ್ ವಾರಿಯರ್ಸ್. ಇನ್ನೊಂದು ಪಂಗಡ, ಅವರು 85% ಇದ್ದಾರೆ. ಅದರಲ್ಲೂ ಮಧ್ಯೆ ಬೇರೆ ಬೇರೆ ಪಂಗಡಗಳಿದೆ ಅಂದ್ರೂ 80% ಇದ್ದಾರೆ. ಅವರು ಸುನ್ನಿ. ಇವರ ಮೇನ್ ವ್ಯತ್ಯಾಸ ಏನು ಅಂದರೆ, ಸುನ್ನಿಗಳು ಪೈಗಂಬರ್ ದೇವರ ವಾಣಿಯನ್ನು ಕೇಳಿಕೊಂಡು ನಮಗೆ ಧರ್ಮ ಕೊಟ್ಟರು. ಅವರು ಪೈಗಂಬರ್ಗೂ ಕೂಡ ಗೌರವ ಕೊಡ್ತಾರೆ, ತುಂಬಾ ಗೌರವ ಕೊಡ್ತಾರೆ. ಆದರೆ ಪೂಜೆ ಮಾಡೋದಾಗಲಿ, ಗಂಧದ ಕಡ್ಡಿ ಹಚ್ಚೋದಾಗಲಿ ಯಾವುದನ್ನೂ ಮಾಡೋದಿಲ್ಲ. ಪೈಗಂಬರ್ ಕೂಡ ನಮ್ಮ ರೀತಿ ಒಬ್ಬ ಮನುಷ್ಯ. ಅವರು ದೇವರು ಅವ್ರ ಜೊತೆ ಮಾತನಾಡಿದ್ದಾರೆ, ನಾವು ಅವ್ರ ಜೊತೆ ಇದ್ದೀವಿ. ಅಂದರೆ ಇದು ಸುನ್ನಿ ಅಥವಾ ಸುನ್ನಾ ಶಬ್ದದಿಂದ ಬಂದಿರೋದು ರೈಟ್ ಪಾತ್, ಸರಿಯಾದ ಮಾರ್ಗ. ಈ ಸರಿಯಾದ ಮಾರ್ಗ ದೇವರು ಪೈಗಂಬರ್ ಮೂಲಕ ಕೊಟ್ಟಿದ್ದಾರೆ, ನಾವು ಆ ರೀತಿ ಹೋಗ್ತೀವಿ. ಇನ್ನೊಂದು ಪಂಗಡ ಈ ಶಿಯಾ ಅಂದರೆ ಅನುಯಾಯಿಗಳು. ಯಾರ ಅನುಯಾಯಿಗಳು? ಮುಖ್ಯವಾಗಿ ಅಲಿ. ಪೈಗಂಬರವರು ತೀರಿಕೊಂಡ ನಂತರ, ಅವರ ಮರಣ ನಂತರ ಯಾರು ಮುಖ್ಯಸ್ಥ ಆಗಬೇಕು? ಖಲೀಫ್ ಅಂತ ಹೇಳಿದ್ರೆ, ಆ ಧಾರ್ಮಿಕ ಮುಖ್ಯಸ್ಥ ಯಾರಾಗಬೇಕು ಅಂದಾಗ ಅವರ ಕಸಿನ್, ಸೋದರಳಿಯ ಮತ್ತು ಅಳಿಯ ಮಗಳ ಗಂಡ ಅಲಿ ಆಗಬೇಕು. ಅಂತ ಹೇಳಿ ಅಲಿನ ಫಾಲೋ ಮಾಡ್ತಾರೆ. ಅಲಿ ಕೂಡ ಮೌಲ್ವಿನೇ, ಧಾರ್ಮಿಕ ನಾಯಕ ಮತ್ತು ತುಂಬ ವಿದ್ವಾಂಸ. ಧರ್ಮದ ಬಗ್ಗೆ ಮತ್ತು ಮನುಷ್ಯನ ನಡತೆಯ ಬಗ್ಗೆ ತುಂಬ ಓದಿಕೊಂಡಿದ್ದ, ಮಾತನಾಡ್ತಿದ್ದ ಮನುಷ್ಯ. ಆದರೆ ಇವರು ಅದನ್ನು ಒಪ್ಪೋದಿಲ್ಲ. ಯಾರೋ ಸುನ್ನಿಗಳು ಒಪ್ಪೋದಿಲ್ಲ. ಅಲ್ಲಿರೋ 5 ಜನ ಇದನ್ನು ವಿರೋಧಿಸ್ತಾರೆ. ಆಗ ಶುರುವಾಗುತ್ತೆ ಯುದ್ಧ. ಪೈಗಂಬರ್ ಅವರ ಅಳಿಯ ಅಲಿಯನ್ನು ಹತ್ಯೆ ಮಾಡ್ತಾರೆ ಮತ್ತು ಮೊಮ್ಮಕ್ಕಳನ್ನ ಹತ್ಯೆ ಮಾಡ್ತಾರೆ. ಇವರು ಕೂಡ ಯುದ್ಧ ಮಾಡ್ತಾರೆ. ಆ ಸಮಯದಿಂದಲೇ ಇವರು ಯುದ್ಧೋತ್ಸಾಹಿಗಳಾಗ್ಬಿಡ್ತಾರೆ. ಯುದ್ಧದಲ್ಲಿ ಸಾಯೋದೇ ನಮ್ಮ ಬದುಕಿನ ದೊಡ್ಡ ಗುರಿ ಅನ್ನೋ ರೀತಿ ತೀರ್ಮಾನ ಮಾಡ್ತಾರೆ ಶಿಯಾಗಳು. ನಿಮ್ಗೆ ಗೊತ್ತಿರಬೇಕು, ಆ ಸಾವನ್ನ ಪ್ರತಿ ವರ್ಷ ಆಚರಣೆ ಮಾಡುವಾಗ ಅವರು ಬೆನ್ನಿಗೆಲ್ಲ ಚಾವಟಿ ಹೊಡ್ಕೊಳ್ತಾರೆ. ಹೆಂಗಸರು ಗಂಡಸರು ರಕ್ತ ಸುರಿಯಷ್ಟು ಕೊಡ್ಕೊಳ್ತಾರೆ. ಅಂದರೆ ನಿಮ್ಮ ನೋವನ್ನು ನಾವು ಅನುಭವಿಸ್ತಿದ್ದೀವಿ. ಇದರಲ್ಲಿ ಶಿಯಾ ಮತ್ತು ಸುನ್ನಿ ನಡುವೆ ಇರೋ ಒಂದು ದೊಡ್ಡ ವ್ಯತ್ಯಾಸ ಏನಂದರೆ, ಸುನ್ನಿಗಳು, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದರೆ ನಾನು ತಪ್ಪು ಹೇಳಿದ್ದೀನಿ ಅಂತ ಆಗ್ಬಿಡುತ್ತೆ. ದಯವಿಟ್ಟು ಗಮನ ಇಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಗಮನ ಹರಿಸಿ. ಬದುಕೋದಕ್ಕೆ ಸಿದ್ಧವಾಗಿರ್ತಾರೆ ಸುನ್ನಿಗಳು, ಆದರೆ ಸಾಯೋದಕ್ಕೆ ಸಿದ್ಧವಾಗಿರೋರು ಶಿಯಾಗಳು. ಹಾಗಾಗಿನೇ ಆತ್ಮಹತ್ಯಾ ದಳಗಳು, ಇವು ಟೆರರಿಸಮ್ ಎಲ್ಲದರಲ್ಲೂ ಬ್ಯಾಕ್ ಮಾಡ್ತಾ ಇರೋದು ಮತ್ತು ಬಹಳ ಇರೋದು, ಹುಡುಗರು ಸಹ ಇರೋದು ಶಿಯಾಗಳು. ಅಲ್ಲಿರೋ ಹೆಜ್ಬುಲ್ಲಾ, ಪ್ರತಿಯೊಬ್ಬನೂ ಸಹ ಅವನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ, ಆತ್ಮಹತ್ಯಾ ದಾಳಿಗೆ ಸಿದ್ಧ ಇರ್ತಾನೆ. ನಾವು ಇಂಥ ಆತ್ಮಹತ್ಯಾ ದಾಳಿಯಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಇರುತ್ತೆ. ಬಟ್ ಇವರು ಸುನ್ನಿಗಳು ಇಷ್ಟು ತೀವ್ರವಾದಿಗಳಲ್ಲ, ತೀವ್ರಗಾಮಿಗಳಲ್ಲ ಅವರು. ಅಲ್ಲಿ ವಹಾಬಿಗಳು ಅಂತ ಇದ್ದಾರೆ. ವಹಾಬಿಗಳು, ಸಲಾಫಿಗಳು, ಅವರು ಇವರು ಕುರುಡು ಅಂಧ ಭಕ್ತರುಗಳು. ಆ ಮಾರ್ಗವನ್ನು ಅಂಧಾನುಯಾಯಿಗಳು. ಅವರು ಕೂಡ ತುಂಬನೇ ಸಾಕಷ್ಟು ಟೆರರಿಸಮ್ನಲ್ಲಿ ಭಾಗಿಯಾಗಿದ್ದಾರೆ.
ನಿಯಂತ್ರಣದಲ್ಲಿ ಬಿಟ್ಟಿದ್ದಾರೆ. ಆದರೆ ಸುನ್ನಿಗಳಲ್ಲಿರೋ ಕಡಿಮೆ ಅಂದರೂ 70% ಜನ ಇವ್ರನ್ನ ಒಪ್ಕೊಳ್ತಾರೆ. ದಿಸ್ ಈಸ್ ದ ಮೇನ್ ಥಿಂಗ್. ಯಾರನ್ನು ಒಪ್ಕೊಳ್ತಾರೆ? ಶಿಯಾಗಳನ್ನು. ಕಾರಣ ಏನು? ಶಿಯಾ ಜಗತ್ತಿದೆಯಲ್ಲ, ಈ ಶಿಯಾಗಳು ಅಲ್ಲಿಂದ ಹೆಚ್ಚು ಬಂದಿರೋದು ಸೂಫಿ ಪಂಥ. ಸೂಫಿ ಪಂಥಕ್ಕೂ ಮತ್ತು ಸೂಫಿ ಪಂಥ ಒಪ್ಪದೇ ಇರೋ ಸುನ್ನಿಗಳಲ್ಲೇ ಸೂಫಿಗಳು ತುಂಬ ಇದ್ದಾರೆ. ಈ ವ್ಯತ್ಯಾಸ ನೋಡಿ ಹೇಗಿದೆ. ಸೂಫಿಗಳಲ್ಲೇ ಸುನ್ನಿಗಳಿಂದ ಬಂದಿರೋ ಸುನ್ನಿಗಳು ಕಡಿಮೆ ಅಂದರು ಇಡೀ ಪ್ರಪಂಚದಲ್ಲಿ 70% ಇದ್ದಾರೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ, ಬಾಂಗ್ಲಾ, ಎಲ್ಲ ಕಡೆ ಇದ್ದಾರೆ ಫಾಲೋಯರ್ಸ್ ಆಫ್ ಸೂಫಿ. ಈ ಸೂಫಿ ಪಂಥ ಒಂದು ಏನು ಹೇಳುತ್ತೆ, ಏನು ಆರಾಧನೆ ಮಾಡುತ್ತೆ, ದೇವರನ್ನ ಎಷ್ಟು ಇಷ್ಟಪಡುತ್ತೋ ಅಲ್ಲಾನ, ಅದಕ್ಕಿಂತಲೂ ಯಾಕೆ ಅಲ್ಲಾ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಆ ಜ್ಞಾನ ಕೊಟ್ಟವರು ನಮಗೆ ಪೈಗಂಬರ್ ನಂತರ ಕೊಟ್ಟವರು ಅವರ ಅಳಿಯ ಅಲಿ ಅನ್ನೋ ಒಂದು ದೊಡ್ಡ ಇದೇ ಬರ್ತದೆ. ಸೂಫಿ ಸಾಂಗ್ ಕೇಳಿರ್ಬೇಕು ನೀವು. ಪೈಗಂಬರ್ ಅವ್ರಿಗಿಂತಲೂ ಹೆಚ್ಚಿಗೆ ಸೂಫಿ ಸಾಂಗ್ಗಳು ಬರ್ತವೆ ಅಲಿ ಬಗ್ಗೆ, ಮೌಲಾನಾ ಅಲಿ ಅಂತೇಳಿ. ಸೊ ಅವ್ರನ್ನ ಪೂಜೆ ಮಾಡ್ತಾರೆ, ಗಂಧದ ಕಡ್ಡಿ ಹಚ್ತಾರೆ. ಬರೀ ಇರಾಕ್ ಎಲ್ಲ ಕಡೆ ಅವ್ರನ್ನ ಧೂಪ ಹಚ್ತಾರೆ. ಇದನ್ನು ಇವರು ಒಪ್ಪೋದಿಲ್ಲ, ಯಾರೋ ವಹಾಬಿಗಳು ಒಪ್ಪೋದಿಲ್ಲ. ಅವರು ಕೂಡ ಮನುಷ್ಯರೇ, ಅವರೇ ಗೌರವ ಇಟ್ಕೊಳ್ಳೋಣ, ಪೂಜೆ ಮಾಡೋದು ಅಲ್ಲಾಗ್ ಮಾತ್ರ ಮಾಡಬೇಕು, ಗಂಧದ ಕಡ್ಡಿ ಇವೆಲ್ಲ ಮನುಷ್ಯರಿಗೆ ಹಚ್ಚಬಾರದು ಅಂತ ಹೇಳಿ ಈ ಸೂಫಿಗಳು, ಈ ಸುನ್ನಾ ಸರಿಯಾದ ಮಾರ್ಗವನ್ನು ಅನುಸರಿಸ್ತಿರೋ ಈ ಸುನ್ನಾಗಳು, ಅದರಲ್ಲಿ ವಹಾಬಿಗಳು ನಾವು 100% ಅದನ್ನು ಅನುಸರಿಸ್ತಿದ್ದೀವಿ ಅಂತ ಹೇಳ್ತಾರೆ. ಅವರಲ್ಲಿರೋ ಸೂಫಿಗಳನ್ನೂ ಸಹ ಹತ್ಯೆ ಮಾಡ್ತಾರೆ. ಇಸ್ಲಾಂ ಭಯೋತ್ಪಾದನೆಯಲ್ಲಿ ಹೆಚ್ಚು ಸತ್ತಿರೋರು ಕ್ರಿಶ್ಚಿಯನ್ಸ್ ಅಲ್ಲ, ಹಿಂದೂಗಳಲ್ಲ, ಇತರ ಯಾರೂ ಅಲ್ಲ. ಹೆಚ್ಚು ಸತ್ತಿರೋರು ಈ ಸೂಫಿ ಮುಸ್ಲಿಮರು. ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಎಲ್ಲ ಕಡೆನೂ, ಅಥವಾ ಅರಬ್ ಕಂಟ್ರಿಗಳು. ನಮ್ಮಲ್ಲಿ ಬೇರೆ ಬೇರೆ ಜನಾಂಗಗಳಿದ್ದಾವೆ, ಅಮೇರಿಕಾದಲ್ಲಿ ಬೇರೆ ಇದೆ, ಆದರೆ ಹೆಚ್ಚು ನಡೆದಿರೋದು ಆ ದೇಶಗಳಲ್ಲಿ ಮಾಡ್ತಾರೆ. ಆದರೆ ಸೂಫಿಗಳ ಒಂದು ಇದೇನು ಅಂದರೆ, ಅವರು ಯುದ್ಧಕ್ಕೆ ವಿರೋಧಿಗಳು. ಅವರು ಪ್ರೀತಿಗೆ ಮಾತ್ರ ಬೆಲೆ ಕೊಡ್ತಾರೆ. ಎಲ್ಲ ರೂಪಗಳು ದೇವರಿಂದ ಬಂದಿರೋ ರೂಪಗಳು, ಬಯಲಿನಲ್ಲಿರೋ ರೂಪಗಳು, ಆ ರೂಪಗಳಿಗೆ ನಾವು ಬೆಲೆ ಕೊಡಬೇಕು, ಅವನ್ನೆಲ್ಲ ಒಲಿಸ್ಕೊಂಡು ಹೋಗಬೇಕು, ಅವ್ರ ಬಗ್ಗೆ ಕರುಣೆ ಇಟ್ಕೋಬೇಕು ಅಂತ ಹೇಳ್ತಾರೆ. ನಮ್ಮ ವಚನಕಾರರ ರೀತಿ ಸೇಮ್. ಭಾಳಷ್ಟು ಸೂಫಿಗಳು ಹೇಳ್ಕೊಳ್ಳೋದು ನಾವು ಪರ್ಷಿಯನ್ ವಚನಕಾರರು ಅಥವಾ ಅರೇಬಿಕ್ ವಚನಕಾರರು ಅಂತಲೇ ಹೇಳ್ಕೊಳ್ಳೋಷ್ಟು ನಮ್ಮ ವಚನಕಾರರನ್ನು ಇಲ್ಲಿರೋ ಸೂಫಿಗಳು, ಈ ದಕ್ಷಿಣ ಇಂಡಿಯಾದಲ್ಲಿರೋ ಸೂಫಿಗಳು ಇಷ್ಟಪಡ್ತಾರೆ. ಬಹುಶಃ ಉತ್ತರ ಭಾರತದಲ್ಲೂ ಸಹ ಅಷ್ಟೇ ಬಸವಣ್ಣನ ಆರಾಧಿಸ್ತಾರೆ. ನಮ್ಮವರು ಅಂತ ಹೇಳ್ತಾರೆ, ಎದೆ ತಟ್ಕೊಂಡು ಹೇಳ್ತಾರೆ, ನಮಗಿಂತಲೂ ಹೆಚ್ಚು ಇದಾಗಿ ಹೇಳ್ತಾರೆ. ಯಾಕೆಂದರೆ ಅವರ ತತ್ವ ಸಿದ್ಧಾಂತಗಳು ನಮ್ಮ ತತ್ವ ಸಿದ್ಧಾಂತಗಳು ಒಂದೇ ಅಂತ. ಆದರೆ ಅನೇಕ ವ್ಯತ್ಯಾಸಗಳಿದ್ದಾವೆ, ಊಟೋಪಚಾರಗಳಲ್ಲಿ, ಬೇರೆ ವಿಷಯದಲ್ಲಿ ಸಾಕಷ್ಟಿದ್ದಾವೆ. ಆದರೆ ಮುಖ್ಯವಾದ ಇದರಲ್ಲಿ ಬಯಲಿನ ರೂಪಗಳು, ನಾವು ರೂಪ ಬಯಲಾಗುತ್ತೆ, ಬಯಲು ರೂಪ ಆಗುತ್ತೆ ಅನ್ನೋದು ಸೂಫಿಗಳು ಕೂಡ ಒಪ್ಕೊಂಡಿರೋ ಸಿದ್ಧಾಂತ. ಈ ವಿಷಯಕ್ಕೋಸ್ಕರ ಅವರ ತೀರಿಕೊಂಡ ಎಲ್ಲರೂ ಮುಸ್ಲಿಮರೇ, ಅವರು ಪ್ರವಾದಿಯವರ ಗತಿಸಿದ ನಂತರ ಇವರ ನಡುವೆ ಯುದ್ಧ ಶುರುವಾಗುತ್ತೆ. ಇವತ್ತು ಅದು ನಿಂತಿಲ್ಲ, ಅದರ ಮುಂದುವರಿದ ರೂಪನೇ ಇದು ಒಂದು ಕಡೆ ಬರೀ ಮುಸ್ಲಿಮರೇ. ಇದು ಈಗ ಇಂಡಿಯಾದಲ್ಲಿ ಹೇಳ್ತಾರೆ, ಮುಸ್ಲಿಮರನ್ನ ಓಲೈಸೋದಕ್ಕೆ ಇದು ಮಾಡ್ತಂತ ಕಾಂಗ್ರೆಸ್ಗೆ BJP ಹೇಳ್ತಾರೆ. ಅದೇ ರೀತಿ BJP ನೀವೇನು ಅವಾಗ ಇದು ಮಾಡ್ತಾ ಇದ್ದೀರಿ, ಅಲ್ಲಿರೋ ಅಕ್ಕಪಕ್ಕ ಇರೋ ಮುಸ್ಲಿಂ ರಾಷ್ಟ್ರಗಳೇ ಇರಾನ್ಗೆ ಯಾವ ರೀತಿಯೂ ಬೆಲೆ ಕೊಡ್ತಿಲ್ಲ, ಇರಾನ್ ಪರ ನಿಲ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲದರಲ್ಲೂ ಆಂಶಿಕ ಸತ್ಯ ಇದೆ. ಆದರೆ ಈ ಕ್ಷಣದಲ್ಲಿ ನಮ್ಮನ್ನು ಇದು ಮಾಡ್ತಾ ಇರೋದು, ಈ ಹಂತದ ಯುದ್ಧ ಬೇಕಾಗಿತ್ತಾ? ನಾನು ಹೇಳಿದೆ ಆಗಲೇ, ಈ ಯುದ್ಧ ನಮಗೆ ಸಂಬಂಧ ಇಲ್ಲ, ನಮ್ಮ ಎಳೆಯರಾಗಲಿ ಇವರಾಗಲಿ ನಮಗೇನು ಇದು ಕಟ್ಕೊಂಡು ಅಂತಾರೆ. ನೋ, ಇವತ್ತು ಪೆಟ್ರೋಲ್ ದುಡ್ಡು ಬಹುಶಃ ಡಬ್ಬಲ್ ಆದರೆ ಆಶ್ಚರ್ಯ ಇಲ್ಲ. ಇವತ್ತು ಪೆಟ್ರೋಲ್ 1 ಲೀಟ್ರ್ ಪೆಟ್ರೋಲ್ಗೆ ಬೆಲೆ 103 ಇದೆ. ಅದು ಇನ್ನೊಂದು ವಾರದಲ್ಲಿ 200ಕ್ಕೆ ಹೋದ್ರೂ ಆಶ್ಚರ್ಯ ಪಡೋ ಹಾಗಿಲ್ಲ. ಯಾಕೆಂದರೆ ಮೊದಲ ಇಂಪ್ಯಾಕ್ಟ್ ಆಗ್ತಿರೋದು, ಪರಿಣಾಮ ಬೀರ್ತಾ ಇರೋದು ಅದರ ಸಾಗಾಣಿಕೆ ಮೇಲೆ, ಪೆಟ್ರೋಲ್, ಆಯಿಲ್, ಆ ತೈಲ ಸಾಗಾಣಿಕೆಯ ಮೇಲೆ ಇದರ ಪರಿಣಾಮ ಆಗ್ತಿದೆ. ಅಕಸ್ಮಾತ್ 200 ರೂಪಾಯಿ ಆದರೆ ಆಯಿತು, ಕಾರಲ್ಲಿ ಓಡಾಡೋದು ಬಿಟ್ಬಿಡೋಣ, ಹೆಚ್ಚಿಗೆ ಮನೇಲಿರೋಣ ಅಥವಾ ಮೆಟ್ರೋದಲ್ಲಿ ಓಡಾಡೋಣ ಅಂದ್ಕೋಬೇಡಿ. ಆ ಥರ ಅಂದ್ಕೊಂಡ್ರೆ ನಿಮ್ಮ ವಿವೇಕ ಕಮ್ಮಿ. ಕಾರಣ ಅಂದರೆ ಪೆಟ್ರೋಲ್ ಡಬಲ್ ಆದ ತಕ್ಷಣ ಎಲ್ಲ ವಸ್ತುಗಳ ಬೆಲೆನೂ ಗಗನಕ್ಕೇರುತ್ತೆ, ಡಬ್ಬಲ್ಗಿಂತಲೂ ಹೆಚ್ಚಿಗೆ ಆಗುತ್ತೆ. ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಉಪ್ಪು ಇರ್ಬೋದು, ಎಣ್ಣೆ ಇರ್ಬೋದು, ಮಟನ್ ಇರ್ಬೋದು, ಎಲ್ಲವೂ ಡಬಲ್ ಆಗಿಬಿಡುತ್ತೆ. ಸ್ಟೀಲ್ ಇರ್ಬೋದು, ಮನೆ ಕಟ್ಟೋ ಇಟ್ಟಿಗೆ ಇರ್ಬೋದು, ಸಿಮೆಂಟ್ ಇರ್ಬೋದು, ಎಲ್ಲ ಡಬಲ್ ಆಗಿಬಿಡುತ್ತೆ. ನಿಮ್ಮ ಗಳಿಕೆ, ನಿಮ್ಮ ಸಂಬಳ ಹೆಚ್ಚಿಗೆ ಆಗಲ್ಲ, ಅಷ್ಟೇ ಇರುತ್ತೆ. ಅದು ಕೊಡೋಕ್ಕಾಗಲ್ಲ ಆ ಥರ.
ಯಾವ ದೇಶನೂ ಮಾಡೋಕ್ಕಾಗಲ್ಲ. ಆದರೆ ಇದರ ಪರಿಣಾಮ ನಮ್ಮ ದಿನನಿತ್ಯದ ಬದುಕಿನ ಮೇಲೆ ಆಗತ್ತೆ. ಆ ಕಾರಣಕ್ಕಾಗಿ ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ನನಗಿಷ್ಟ ಇದೆ, ಇಷ್ಟ ಇಲ್ಲ ಅಂತಲ್ಲ. ಐ ಆಮ್ ಎ ಪಾರ್ಟ್ ಆಫ್ ದ ವರ್ಲ್ಡ್. ಇಲ್ಲಿರೋ 800 ಕೋಟಿ ಜನಗಳಿಗೆ ಏನಾಗುತ್ತೋ ನನಗೂ ಆಗತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ದೆ ಹೋದರೆ ನಾವು ಮನುಷ್ಯ ಜನಾಂಗಕ್ಕೆ ಸೇರಿಲ್ಲ, ಮನುಷ್ಯ ಜನಾಂಗದಿಂದ ಹೊರಗಡೆ ನಿಂತಿದ್ದೀವಿ ಅಂತ ಆಗತ್ತೆ. ದಾಟ್ಕೊಂಡು ಹೋಗಿರೋರು ಇರಬಹುದು, ಹಿಮಾಲಯದಲ್ಲಿರಬಹುದು, ಗುಹೆಗಳಲ್ಲಿರಬಹುದು, ಬೆಟ್ಟದ ತುದಿಯಲ್ಲಿ ಇರಬಹುದು, ನದಿಗಳ ದಡದಲ್ಲಿ ಇರಬಹುದು. ಆದರೆ ಎಲ್ಲ ಹಾಗೆ ಮಾಡೋಕ್ಕಾಗತ್ತಾ? ಆ ಥರ ಮಾಡೋರು ಲಕ್ಷಕ್ಕೊಬ್ಬರೇ. ಅವರ ಆಂತರ್ಯದ ಪಯಣ ಅವ್ರದ್ದು. ಬಿಡಿ, ಎಲ್ಲರೂ ಹಾಗೆ ಮಾಡೋಕ್ಕಾಗಲ್ಲ. ನೀವು ಕುಟುಂಬದಲ್ಲಿದ್ದೀವಿ, ಒಂದು ರಸ್ತೆಯಲ್ಲಿದ್ದೀವಿ, ಒಂದು ಊರಿನಲ್ಲಿದ್ದೀವಿ, ಒಂದು ಬಳಗದಲ್ಲಿದ್ದೀವಿ ಅಂದಾಗ ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕು. ಈಗ ಮೊಟ್ಟ ಮೊದಲು ಬಂದಿರೋದು ಇಂಡಿಯಾದಲ್ಲಿ ಬಂದಿರೋದು ಮೋದಿ, ನಮ್ಮ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ, ಇಂಡಿಯಾದ ಟಾಪ್ ಮೋಸ್ಟ್ ಅಫಿಷಿಯಲ್, ಗೌರ್ಮೆಂಟ್ನ ಸರ್ಕಾರದ ಟಾಪ್ ಮೋಸ್ಟ್ ಬ್ಯೂರಾಕ್ರಾಟ್, ಅಫಿಷಿಯಲ್ ಟಾಪ್ ಬ್ಯೂರಾಕ್ರಾಟ್. ಆ ಬ್ಯೂರಾಕ್ರಾಟ್ ಅಲ್ಲಿ ಏನೇ ಮಾಡಬೇಕಾದ್ರೂ ಅವ್ರಿಗೆ ವೋಟ್ ಹಾಕಿದ್ನೋ ಇಲ್ವೋ, ನಾನು BJPಗೆ ಸೇರಿದ್ನೋ ಇಲ್ವೋ, ಅದು ಯಾವುದು ಮುಖ್ಯ ಅಲ್ಲ. ಆದರೆ ಅದಕ್ಕೆ ಸಹಮತ ನಂದೂ ಇರಬೇಕು. ನಾನು ಹಾಕಿಲ್ಲ, ನಾನು ಅವ್ರಿಗೆ ವೋಟ್ ಹಾಕಿಲ್ಲ, BJPಗೆ ವೋಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಈ ದೇಶದ ನನ್ನ ಇದೆಯಲ್ಲ, ಹಕ್ಕಿದೆಯಲ್ಲ ಪ್ರಜೆಯಾಗಿ, ಅದು ಹೋಗೋದಿಲ್ಲ. ಮತ್ತು ಅವ್ರು ಗೆದ್ದ ತಕ್ಷಣ ಅವ್ರನ್ನ ಪ್ರಧಾನಮಂತ್ರಿ ಅಂತ ಒಪ್ಕೊಳ್ತೀನಿ. ನಾನು ಹಾಕಿಲ್ಲ, ನನಗೂ ಪ್ರಧಾನಮಂತ್ರಿಗೂ ಸಂಬಂಧ ಇಲ್ಲ, BJP ಪ್ರಧಾನಮಂತ್ರಿ ಅಂತ ನಾನು ಹೇಳೋಕ್ಕಾಗಲ್ಲ. ಹೀ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್, ಟಾಪ್ ಬ್ಯೂರೋಕ್ರಾಟ್. ಆ ಟಾಪ್ ಬ್ಯೂರೋಕ್ರಾಟ್ ಆದಾಗ ಯಾರೇ ಇದು ಮಾಡಿರಲಿ, ಯಾರೇ ವೋಟ್ ಹಾಕಿರಲಿ, ವೋಟ್ ಹಾಕದೇ ಇರಲಿ, ಎಲ್ಲರನ್ನೂ ಅವರು ಪ್ರತಿನಿಧಿಸ್ತಾರೆ. ಆ ಪ್ರತಿನಿಧಿಸೋ ವ್ಯಕ್ತಿ ಇಸ್ರೇಲ್ಗೆ ಹೋಗಿ ಬರ್ತಾರೆ. ಇಸ್ರೇಲ್ಗೆ ಹೋಗೋದಕ್ಕೆ ಅವರ ಮನಸ್ಸನ್ನು ಒತ್ತಡ ಹೇರಿ ಒಲಿಸೋದು ಯಾರು ಅಂದರೆ ಅಮೇರಿಕದ ರಾಯಭಾರಿ. ಗುಡ್, ಫೇರ್. ಈ ಕ್ಷಣದಲ್ಲಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕು. ಒಂದು ಕಡೆ ಪಾಕಿಸ್ತಾನ ಇದೆ. ಮೊನ್ನೆ ನೋಡಿದ್ದೀವಿ ನಾವು, ನಮ್ಮನ್ನು ಹೇಗೆ ಹತ್ಯೆ ಮಾಡ್ತು, ಮಕ್ಕಳು ಹೆಂಡತಿಯ ಎದುರಿಗೆ ಗಂಡಸನ್ನ ಹತ್ಯೆ ಮಾಡೋದನ್ನು ನಾವು ನೋಡಿದ್ದೀವಿ, ಪೆಹಲ್ಗಾಮ್. ಅದೇ ರೀತಿ ಒಳಗಡೆ ಚೈನಾ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡ್ತಿರೋದು ನಮಗೆ ಗೊತ್ತು. ಸೊ ಈ ಹಂತದಲ್ಲಿ ನಾವು ಏನು ಮಾಡಬೇಕಾಗತ್ತೆ? ನಾವು ಒಂದು ಕಡೆ ಇಲ್ಲ ಇರಾನ್ ಕಡೆ ಇರಬೇಕಾಗತ್ತೆ, ಅಥವಾ ಇಸ್ರೇಲ್ ಕಡೆ ಇರಬೇಕಾಗತ್ತೆ. ಆದರೆ ಹಾಗಂತ ಹೇಳಿ ನಾವು ಯುದ್ಧಕ್ಕೆ ನುಗ್ಗೋದಕ್ಕಾಗೋದಿಲ್ಲ. ಆ ಯುದ್ಧಕ್ಕೆ ನುಗ್ಗಬಾರ್ದು ಅಂದರೆ ಶಾಂತಿಯ ಇದನ್ನು ಹೇಳಲೇಬೇಕು. ಕಾರಣ ಏನಂದರೆ, ಇಸ್ಲಾಂ ರಾಷ್ಟ್ರಗಳು, ಬಹುತೇಕ ಇಸ್ಲಾಂ ರಾಷ್ಟ್ರಗಳು ಇವತ್ತು ಮೋದಿಯವ್ರ ಜೊತೆ ಇದ್ದಾವೆ. ಇದಕ್ಕೆ ನಾವು ಕುರುಡಾಗೋಕ್ಕಾಗೋದಿಲ್ಲ. ಸೌದಿ ಅರೇಬಿಯಾ ಇರ್ಬೋದು, UAE ಇರಬಹುದು, ಯಾವ ಅಮೇರಿಕನ್ ಅಧ್ಯಕ್ಷನಿಗೂ ಕೊಡದ ಗೌರವವನ್ನು, ಮನ್ನಣೆಯನ್ನು ಪ್ರಧಾನಮಂತ್ರಿ ಕೊಡ್ತಾ ಇದ್ದಾರೆ. ಆದರೆ ಅದನ್ನು ಮಾಡಬೇಕಾದ್ರೆ ಪ್ರಧಾನಮಂತ್ರಿ ಖಂಡಿತ ದೂರದೃಷ್ಟಿ ಇಟ್ಕೊಂಡೇ ಇರಬೇಕಾಗತ್ತೆ. ಇಡೀ ದೇಶವನ್ನು ಗಮನದಲ್ಲಿ ಇಟ್ಕೊಂಡೇ ಅವರು ಆ ದೇಶಗಳಿಗೆ ಸಂಚಾರ ಮಾಡಬೇಕಾಗತ್ತೆ, ಅವರುಗಳ ಜೊತೆ ಸಂಬಂಧ ಇಟ್ಕೋಬೇಕಾಗತ್ತೆ. ಹಾಗೆಯೇ ಇವತ್ತು ಇಸ್ರೇಲ್ನ ನಾವು ಬಿಟ್ಟರೆ ಅಮೇರಿಕ ಇವನ್ನ ಕರೆದು ಮಾತನಾಡಿದೆ. ಯಾರು ಮುನೀರ್ ಅನ್ನುವ ದಂಡನಾಯಕನನ್ನು ಕರೆದು ಅವನು ಬೆನ್ನು ತಟ್ಟಿ ಮಾತನಾಡ್ತಾನೆ. ಆ ಟ್ರಂಪ್ ಅವನನ್ನು ಮಾತನಾಡಿದಾಗ ಕಾರಣ ಏನು? ಟ್ರಂಪ್ ಮಾತಾಡೋದಕ್ಕೆ ನಮ್ಮ ವಿರುದ್ಧ ಅಲ್ಲ, ಅದು ಇರಾನ್ಗೆ ಬಾರ್ಡರ್ ಪಾಕಿಸ್ತಾನ. ನಾಳೆ ಇರಾನ್ ಮೇಲೆ ಯುದ್ಧ ಮಾಡಿದಾಗ ಪಾಕಿಸ್ತಾನ ಅವ್ರ ಬೆಂಬಲಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ನಮ್ಮನ್ನು ಕಳ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಯಾಕೆಂದರೆ ನಾವು ಚೈನಾ ಪರ ಹೋಗೋಕ್ಕಾಗಲ್ಲ. ಇವತ್ತು ಬಂದಿದೆ ಚೈನಾ ಮತ್ತು ಎಲ್ಲ ಕಡೆ ಉಟ್ಕೊಂಡಿದೆ, ಚೈನಾ ಮತ್ತು ರಷ್ಯಾ, ಇರಾನ್ ಕಡೆ. ಆಮೇಲೆ ಬರ್ತೀನಿ ಅದನ್ನು. ಸೊ ಚೈನಾ ಕಡೆ ನಾವು ಹೋಗೋಕ್ಕಾಗಲ್ಲ. ಯಾಕೆಂದರೆ ಚೈನಾ ಕೂಡ ಎಕ್ಸ್ಪ್ಯಾನ್ಷನಿಸಮ್, ವಸಾಹತುಶಾಹಿ, ಕಲೋನಿಯಲಿಸಮ್ ಅದರಲ್ಲಿ ತುಂಬ ತೀವ್ರವಾಗಿ ಇಳಿದಿದೆ. ಆಫ್ರಿಕನ್ ದೇಶಗಳಾಗ್ಬೋದು, ಅರಬ್ ದೇಶಗಳಾಗ್ಬೋದು, ಇರಾನ್ ಆಗ್ಬೋದು, ತನ್ನ ಹಿಡಿತಕ್ಕೆ ತಗೊಳ್ತಾ, ಶ್ರೀಲಂಕಾ ಇರಬಹುದು, ಪಾಕಿಸ್ತಾನ ಎಲ್ಲವನ್ನೂ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಇದೆ, ವಿಸ್ತರಿಸ್ತಾ ಇದೆ. ನಾವು ಆ ಕೆಲಸ ಮಾಡ್ತಾಯಿಲ್ಲ. ಆ ಕೆಲಸ ಮಾಡ್ತಾಯಿಲ್ಲ ಅಂದಾಗ ನಾವು ಚೈನಾ ಪರ ಹೋಗೋದು ಕಷ್ಟ. ಹೋದರೆ ನಮ್ಮನ್ನು ತುಳಿದಾಕೋದು ಸತ್ಯ. ಅದು ಕಾಂಗ್ರೆಸ್ನವ್ರಿಗೂ ಗೊತ್ತು, ಸೋನಿಯಾ ಗಾಂಧಿಗೂ ಗೊತ್ತು. ಅದು ಪದೇ ಕೇಳ್ತಾರೆ, ಚೈನಾಗೆ ಯಾಕೆ ಹೆದರ್ತೀರಿ ಅಂತ. ಆ್ಯಸ್ ಇಫ್ ಇವರು ಭಾಳ ಹೆದರ್ತಾ ಇರಲಿಲ್ಲ. ಹೆದರಿಕೆ ಏನು ಬಂತು? ದೇಶದ ವಿಷಯ, ಪರ್ಸನಲಿ ಏನಿರುತ್ತೆ ಇಲ್ಲಿ, ಇಂದಿರಾ ಗಾಂಧಿ ಇರಲಿ ಅಥವಾ ಮೋದಿ ಇರಲಿ, ದೇಶದ ಹಿತಾಸಕ್ತಿಗಳು ನೋಡ್ಕೊಂಡೇ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೋಗಬೇಕಾಗತ್ತೆ, ಇಸ್ರೇಲ್ಗೆ ಹೋಗಬೇಕಾಗತ್ತೆ. ಅಂದರೆ ನಾವು ಯುದ್ಧ ಆಡ್ತೀವಿ ಅಂತ ಖಂಡಿತ ಗೊತ್ತಾಗಿರುತ್ತೆ. ಅವ್ರೇನು ಚೆಸ್ ಆಡ್ತಾ ಕೂತಿರೋದಿಲ್ಲ. ಯುದ್ಧದ ಸಂಗತಿಯನ್ನು ಖಂಡಿತವಾಗಿಯೂ ಮೋದಿ ಅವ್ರಿಗೆ ಹೇಳೇ ಇರ್ತಾರೆ ಅಂತ ನನ್ನ ಖಚಿತ ನಂಬಿಕೆ, ನನ್ನ ಖಚಿತವಾದ ಒಳನೋಟ. ಹಾಗೆ ಹೇಳ್ತಾರೆ, ನೀವೇನು ಮಾಡ್ತೀರಿ ಅಂದಾಗ ನಾವು ನಿಮಗೆ ಸಪೋರ್ಟ್ ಕೊಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಯಾಕೆಂದರೆ ಇದನ್ನು ಇಸ್ಲಾಮಿಕ್ ವರ್ಸಸ್ ಕ್ರಿಶ್ಚಿಯನ್ ಆ್ಯಂಡ್ ಜ್ಯೂಸ್ ಅಂತ ಮಾಡಿದ್ದಾರೆ. ನಾವು ಬರಲ್ಲ. ಆದರೆ
ನೈತಿಕವಾಗಿ ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಅದನ್ನು ಹೇಳಿದ್ದಾರೆ. ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ? ಭಯೋತ್ಪಾದನೆ. ಇಲ್ಲಿ ನನಗೆ ಮೋದಿಯವರ ಜಾಗದಲ್ಲಿ ಯಾರಿದ್ರೂ ಈ ಕೆಲಸ ಮಾಡಲೇಬೇಕಾಗಿತ್ತು. ಕಾಂಗ್ರೆಸ್ ಇರಲಿ, ಬೇರೆಯವರಿರಲಿ, ಬೇಡ ಅನ್ನೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಇವತ್ತು ನಮ್ಮ ಜಿಯೋ ಪೊಲಿಟಿಕಲ್ ರಿಯಾಲಿಟಿ ವಾಸ್ತವ ಇದೆಯಲ್ಲ, ನಮ್ಮ ಜಾಗತಿಕ ವಾಸ್ತವ, ಆ ಇದರಲ್ಲಿ ನಾವು ಕಣ್ಣು ಹೆಚ್ಚು ನೋಡಬೇಕಾಗಿರೋದು ಪಾಕಿಸ್ತಾನ ಮತ್ತು ಚೈನಾ. ಆದರೆ ಮೋದಿ ಅವರು ಎಸಗಿದ ಪ್ರಮಾದ ಅಕ್ಷಮ್ಯ ಪ್ರಮಾದ ಏನು ಅಂದರೆ, ಈ ವಿಷಯದಲ್ಲಿ ನನ್ನನ್ನು ಅವರು ಗಣನೆಗೆ ತಗೋಬೇಕು, ನನ್ನನ್ನು ಒಪ್ಪಿಸಬೇಕು. ಅಂದರೆ ನನ್ನನ್ನು ಅಂತ ಹೇಳಿ 150 ಕೋಟಿ ಜನ ಒಪ್ಸೋಕ್ಕಾಗತ್ತಾ? ನೋ. ನಾನು ನಿಮ್ಮ ಪಕ್ಷವನ್ನು, ನಿಮ್ಮ BJP ಪಕ್ಷವನ್ನು ಇಷ್ಟಪಡ್ತಿಲ್ಲ ಅಂದರೆ ನಿಮ್ಮ ವಿರೋಧ ಪಕ್ಷವನ್ನು ಇಷ್ಟಪಟ್ಟಿದ್ದೀನಿ. ಆ ಪಕ್ಷದಲ್ಲಿರೋರು ನನ್ನನ್ನು ಪ್ರತಿನಿಧಿಸ್ತಾರೆ. ಪ್ರಧಾನಮಂತ್ರಿಗಳಿಗೆ ನನ್ನ ನಿಲುವುಗಳು ಏನು ಎಲ್ಲ ವಿಷಯದಲ್ಲೂ ಹೇಳ್ತಾರೆ. ನೀವು ಹೋಗೋದಕ್ಕೆ ಮುಂಚೆ ಯಾಕೆ ನೀವು ವಿರೋಧ ಪಕ್ಷಗಳ ಜೊತೆ ಮಾತನಾಡಲಿಲ್ಲ? ಇವತ್ತೇ ನೀವು ಸರ್ವಾಧಿಕಾರಿ ಅಲ್ಲ. ಮೋದಿಯವರು ಅರ್ಥ ಮಾಡ್ಕೋಬೇಕು, ಅವರು ಸರ್ವಾಧಿಕಾರಿ ಅಲ್ಲ. ಅವರು ಕೂಡ ಇಂಡಿಯಾ ದೇಶದ ಎಲ್ಲ ಬಹುಪಕ್ಷಗಳು ಇರುವ ಒಂದು ದೇಶದ ಪ್ರಧಾನಿ. ಕಮ್ಯುನಿಸ್ಟ್ ಇರಬಹುದು ಅಥವಾ ಕಾಂಗ್ರೆಸ್ ಇರಬಹುದು, ಎಲ್ಲ ಪಕ್ಷಗಳು, ಅವ್ರು ಎಲ್ಲರದೂ ಸೇರಿದವನ್ನ ಒಂದು ಕರೆದ್ಬಿಟ್ಟು ಏನು ಮಾತಾಡ್ತೀವಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನೀವು ಏನು ಮಾತಾಡಬೇಕು ಅಂತ ನೀವೆಲ್ಲ ಸೇರಿ, ನೀವು ಮತ್ತು ನಮ್ಮ ವಿದೇಶಾಂಗ ಮಂತ್ರಿ ಎಲ್ಲ ಮಾಡ್ಕೊಂಡಿರೋ ನೋಟ್ಸನ್ನು ಇಡೋ ಅವಶ್ಯಕತೆ ಇಲ್ಲ. ನಾನು ಈ ಹಂತದಲ್ಲಿ ಇಸ್ರೇಲ್ ಕರೀತಾ ಇದೆ. ನಮಗೆ ಪಾಕಿಸ್ತಾನ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿದೆ ಬಿಕಾಸ್ ಆಫ್ ಟ್ರಂಪ್. ನಾನು ಹೋಗಿ ಬರಲ್ಲ ಬೇಡವಾ? ನಾನು ಹೋದರೆ ಏನು ಮಾತನಾಡಬೇಕು? ನೀವೇನು ಹೇಳ್ತೀರಿ? ನಾನು ಏನೋ ಸಿದ್ಧತೆ ಮಾಡ್ಕೊಂಡಿದ್ದೀನಿ, ಅದನ್ನು ಕೇಳೋದಿಲ್ಲ ಯಾರೂ. ಎಲ್ಲ ಪ್ರಬುದ್ಧರೇ. ವಿರೋಧ ಪಕ್ಷಗಳಲ್ಲಿರೋ ಎಲ್ಲರೂ ಸಹ ಪ್ರಧಾನಮಂತ್ರಿಯವರಷ್ಟೇ ಪ್ರಬುದ್ಧರು. ಜನಪ್ರಿಯರಲ್ಲದೇ ಇರಬಹುದು, ಆದರೆ ಪ್ರಬುದ್ಧರು. ನಮ್ಮ ಖರ್ಗೆ ಅವರಾಗಲಿ, ಬೇರೆ ಅನೇಕ ಹೆಸರು ಹೇಳೋ ಅವಶ್ಯಕತೆ ಎಲ್ಲ ಪ್ರಬುದ್ಧರೇ. ಯಾಕೆ ಕೇಳಲಿಲ್ಲ? ಅವ್ರಿಗೆ ಹೇಳಿಬಿಟ್ಟು ಯಾಕೆ ಮಾಡಲಿಲ್ಲ? ಸಡನ್ನಾಗಿ ಹೊರಟೋಗ್ಬಿಟ್ರೆ ನೀವು ಅರ್ಥ ಏನು? ನೀವು ತೆಗೆದುಕೊಂಡ ನಿಲುವು ನಮ್ಮ ದೇಶಕ್ಕೆ ಪ್ರತಿಕೂಲ ಪರಿಣಾಮ ಬಿದ್ದರೆ ನಾವೇನು ಮಾಡಬೇಕು ಹೇಳಿ ಪ್ರಧಾನಿಯವರೇ? ನಾವೇನು ಮಾಡಬೇಕು? ಇಷ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಗೆ, ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರಿಗೆ ಇಷ್ಟು ಕಾಮನ್ ಸೆನ್ಸ್ ತಿಳುವಳಿಕೆ ಇಲ್ಲ ಅಂದರೆ ಏನು ಮಾಡೋಣ ನಾವು? ನೀವು ಮಾಡಿದ್ದು ದೊಡ್ಡ ಪ್ರಮಾದ. ಈ ಪ್ರಮಾದ ಎಸಗಬಾರ್ದು. ನೀವು ಅವರಿಗೆ ತಿಳಿಸಿ ಹೋಗಿದ್ದಿದ್ರೆ ಇವತ್ತು ಕಾಂಗ್ರೆಸ್ನವ್ರು ನಿಮ್ಮ ವಿರುದ್ಧ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾನು ಒಬ್ಬ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ಬಯಸೋದೇನು ಅಂದರೆ, ನಾವೆಲ್ಲರೂ ಈ ವಿಷಯಗಳಲ್ಲಿ ಒಂದು ಧ್ವನಿ ಆಗಬೇಕು. ಎಲ್ಲರೂ ತುಂಬ ನಾವು ನರಳಿಬಿಡ್ತೀವಿ. ಈಗ ಅಮೇರಿಕಾ ಬಿಡಿ, ಆದರೆ ಚೈನಾ ಯಾಕೆ ಅಷ್ಟು ಶಕ್ತಿಶಾಲಿ ರಾಷ್ಟ್ರ ಕಾಣ್ತಿದೆ? ಒಂದೇ ಧ್ವನಿ ಅಲ್ಲಿಂದ ಬರೋದು ನಮಗೆ. ಅಲ್ಲಿರೋ ಡಿಫ್ರೆನ್ಸ್ಗಳು ಭಾಳ ಜನಕ್ಕೆ ಇರಬಹುದು. ಅಲ್ಲಿ ಸರ್ಕಾರ ಹೇಳ್ತಿರೋದನ್ನು ಒಪ್ಪದೇ ಇರೋರು ಇರಬಹುದು, ಆದರೆ ಹೊರಗಡೆ ಎಲ್ಲಿ ಬರುತ್ತೆ? ಅದು ಒಂದೂ ಬರೋದಿಲ್ಲ. ಈ ವಿಷಯಗಳಲ್ಲಿ ನಮ್ಮ ಭಾರತೀಯರದು ಒಂದೇ ಧ್ವನಿ ಆಗಬೇಕು. ಇದೇ ತಪ್ಪನ್ನು ಟ್ರಂಪ್ ಮಾಡಿದ್ದು. ನಮ್ಮವ್ರು ಅರ್ಥ ಮಾಡ್ಕೋಬೇಕಿದನ್ನು. ಅವ್ರನ್ನ ಕುರುಡಾಗಿ ಅನುಸರಿಸ್ತಿದ್ದಾರಲ್ಲ, ಕುರುಡಾಗಿ ಬೆಂಬಲಿಸ್ತಿದ್ದಾರಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು. ಇದೇ ತಪ್ಪನ್ನು ಎಸಗಿದ್ದು ಯಾರು? ಟ್ರಂಪ್. ಆತ ಕಾಂಗ್ರೆಸ್ ಮೀಟಿಂಗ್ ಕರಿಬೇಕಾಗಿತ್ತು. ಡೆಮಾಕ್ರಾಟ್ಸ್ ಮತ್ತು ರಿಪಬ್ಲಿಕನ್ಸ್ ಅವರಿಬ್ಬರು ಮೀಟಿಂಗ್ ಕರೆದ್ಬಿಟ್ಟು, ತನ್ನ ಪಕ್ಷದವ್ರದ್ದು ಕರೆಯಲ್ಲ, ವಿರೋಧ ಪಕ್ಷದ್ದು ಕರೆಯಲ್ಲ. ಅಲ್ಲಿ ಕಾಂಗ್ರೆಸ್ ಅಂದರೆ ಒಂದು ಪಕ್ಷ ಅಲ್ಲ, ಒಂದು ಅದು ಏನೋ ಗುಂಪು. ಆ ಗುಂಪು ಎಲ್ಲ ರಾಜಕಾರಣಿಗಳ ಗುಂಪು. ಅವರನ್ನು ಕರೆದು ಈ ಥರ ಒಂದು ಸಮಸ್ಯೆ ಆಗ್ತದೆ, ಇಂಥ ದಿನ ಎಂಥ ಸಮಯದಲ್ಲಿ ಮಾಡ್ತಿದ್ದೀವಿ, ಕಮೇನಿ ಹೊಡಿತಿದ್ದೀವಿ, ಏನೂ ಬೇಕಾಗಿರಲಿಲ್ಲ. ಈ ಯುದ್ಧಕ್ಕೆ ನಾವು ಪ್ರವೇಶಿಸೋದ್ರಲ್ಲಿ, ಈ ಯುದ್ಧಕ್ಕೆ ತೊಡಗೋದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಆಗ ಎಲ್ಲ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋರು. ನನಗೆ ಅನಿವಾರ್ಯ ಅನ್ನಿಸ್ತಿದೆ ಅನ್ನೋ ಒಂದು ಮಾತು ಹೇಳಿಬಿಟ್ಟಿದ್ರೆ, ಇವತ್ತು ಆತನ ಎಷ್ಟು ಖಂಡಿಸ್ತಾ ಇದ್ರು ಅಷ್ಟು ಖಂಡಿಸೋಕ್ಕಾಗ್ತಾ ಇರಲಿಲ್ಲ. ಆದರೆ ಅಲ್ಲಿ ಟ್ರಂಪ್ ಮತ್ತು ಇಲ್ಲಿ ಇಬ್ಬರೂ ವರ್ತಿಸಿದ ರೀತಿ ಸರಿಯಿಲ್ಲ. ಆದರೆ ನಮ್ಮ ದೇಶ, ನಮ್ಮ ಪ್ರಧಾನಿ ಮಾಡಿದ ಪ್ರಮಾದವನ್ನು ನಾವು ಅರ್ಥ ಮಾಡ್ಕೋಬಹುದು. ಹೊರಗಡೆ ವಿಷಯ ಬರಬಾರ್ದು ಅಂತ ಹೇಳಿ ಮಾಡಿಲ್ಲ. ಆದರೆ ಅಷ್ಟು ಗೌರವ ಕೊಡ್ತಿಲ್ಲ ಇವರು, ವಿರೋಧ ಪಕ್ಷಗಳಿಗೆ ಕೊಡ್ತಿಲ್ಲ. ವಿರೋಧ ಪಕ್ಷ ಎಷ್ಟೇ ದುರ್ಬಲ ಆಗಿರಲಿ, ಡೆಮಾಕ್ರಸಿ ನೀವು ಒಪ್ಕೊಂಡಿರೋದ್ರಿಂದ, ಯಾರು BJP ಒಪ್ಕೊಂಡಿರೋದ್ರಿಂದ, ಡೆಮಾಕ್ರಸಿ ಒಪ್ಕೊಂಡು ಅದರ ಮೂಲಕನೇ ನೀವು ಆಡಳಿತಕ್ಕೆ ಬರ್ತಾ ಇರೋದ್ರಿಂದ, ಅಧಿಕಾರ ಹಿಡಿತಾ ಇರೋದ್ರಿಂದ, ವಿರೋಧ ಪಕ್ಷಕ್ಕೆ ನೀವು ಮನ್ನಣೆ ಕೊಡಲೇಬೇಕು. ನೀವು ನಿಮ್ಮ ಪಕ್ಷ ನಿಮ್ಮನ್ನು ಒಪ್ಕೊಳ್ಳುತ್ತೆ, ಇಟ್ಸ್ ಗುಡ್. ನೀವು ಸ್ಟ್ರಾಂಗ್ ಇದ್ದೀರಿ, ನಿಮ್ಮ ಪಕ್ಷ ಕುರುಡಾಗಿ ಬೆಂಬಲಿಸುತ್ತೆ, ದಟ್ಸ್ ಆಲ್ಸೋ ಗುಡ್. ಒಂದು ಕಾಲದಲ್ಲಿ ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ಅಥವಾ ನೆಹರುಗೆ ಬೆಂಬಲಿಸಿದ ಹಾಗೆ. ಆದರೆ ನೀವು ನಿಮ್ಮನ್ನು ಬೆಂಬಲಿಸದೇ ಇರೋ ಒಪ್ಪಿರುವಂತಹ ಸಹ ಇಂತಹ ವಿಷಯಗಳಲ್ಲಿ ಅಥವಾ ಪಾಕಿಸ್ತಾನದ ಮೇಲೆ ಎಸಗಿದ ಯುದ್ಧ, ಈ ವಿಷಯಗಳಲ್ಲಿ ನೀವು ಹಂಚಿಕೊಳ್ಳಲೇಬೇಕು, ಅವ್ರನ್ನ ಒಲಿಸ್ಕೊಂಡೇ ಹೋಗಬೇಕು. ಎರಡು ಧ್ವನಿ ಆಗೋಕ್ಕೆ ಬಿಡಬಾರ್ದು.
ಅದು ನಿಮ್ಮನ್ನಲ್ಲ, ನಿಮ್ಮ ಪಕ್ಷವನ್ನಲ್ಲ. ಪಕ್ಷ ಬೇಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಕಾಂಗ್ರೆಸ್ ಅಂತ ಸ್ಟ್ರಾಂಗ್ ನಾನು ಕಾಣಿಸ್ತಾ ಇಲ್ಲ, ಯಾರಿಗೂ ಕಾಣಿಸ್ತಾ ಇಲ್ಲ. ಆದರೆ ದೇಶ ಬೇಕಾಗತ್ತೆ. ನಿಮ್ಮ ಕಾಲದಲ್ಲಿ ದೇಶ ದುರ್ಬಲ ಆಗತ್ತೆ, ಅದನ್ನು ದುರ್ಬಲಗೊಳಿಸಬೇಡಿ. ಸೊ ಅದೇ ರೀತಿಲಿ ಕಾಂಗ್ರೆಸ್ನವ್ರು ಮಾತಾಡ್ತಾ ಇರೋದು ಹೇಗೆ ಅಂದರೆ, ಇನ್ನು ಇಸ್ರೇಲ್ ವಿಷಯಕ್ಕೆ ಬಂದಾಗ ಮಣಿಶಂಕರ್ ಅಯ್ಯರ್ ಚೆನ್ನಾಗಿ ಮಾತನಾಡ್ತಾರೆ. ಇವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದವರು, ಇವರು ಓದ್ಕೊಂಡಿದ್ದಾರೆ. ಆದರೆ ಬಹಳಷ್ಟು ಇದರಲ್ಲಿ ಕಾಣಿಸೋದು ಅಯ್ಯರನ್ನು ತೆಗೆದುಬಿಟ್ಟು ಮಣಿಶಂಕರ್ ಲಯ್ಯರ್ ಅನ್ಬೇಕು. ಇವರು ಏನು 2000 ವರ್ಷಗಳ ನಂತರ ಹೋಗ್ಬಿಟ್ರ, ಇವರು ಯಹೂದಿಗಳು, ಜ್ಯೂಸ್ಗಳು 2000 ವರ್ಷಗಳ ನಂತರ ಹೋಗ್ಬಿಟ್ರ ಇಸ್ರೇಲ್ಗೆ. ಏನ್ರಿ ಸ್ವಲ್ಪ ತಿಳ್ಕೊಂಡು ಮಾತಾಡ್ರಿ, ನಿಮ್ಮನ್ನೆಲ್ಲ ಜನ ನೋಡ್ತಾರಲ್ರಿ. ಯು ಹ್ಯಾವ್ ಟು ಸ್ಟಡಿ ದ ಹಿಸ್ಟ್ರಿ, ಇಟ್ ವೋಂಟ್ ಟೇಕ್ ಮಚ್ ಟೈಮ್. It will take hardly couple of hours on the subject you are speaking. Yours is a dullness, hiding mind. ಯಾಕೆಂದರೆ ಅವ್ರು ಆ ಕಾಲದಿಂದಲೂ ಫೈಟ್ ಆಡ್ತಾನೆ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಕಟ ಅನುಭವಿಸಿರೋ ಜನಾಂಗ ಯಹೂದಿಗಳು. ಅವರನ್ನು ಇಸ್ರೇಲ್ನ ನಾವು ಒಪ್ಕೊಳ್ಳದೆ ಹೋಗಲಿ, ಅವ್ರು ಅನುಭವಿಸಿದಷ್ಟು ಸಂಕಟವನ್ನು ಪ್ರಪಂಚದ ಯಾರೂ ಅನುಭವಿಸಿಲ್ಲ. ಇವರು ಯಾರೂ ಕಪ್ಪು ಜನಗಳು ಮತ್ತು ಇಲ್ಲಿನ ದಲಿತರು ಎಷ್ಟು ಅನುಭವಿಸಿದಾರೋ ಅಷ್ಟೇ ಅನುಭವಿಸಿದ್ದಾರೆ. ಇಲ್ಲಿನ ದಲಿತರು, ಕಪ್ಪು ಜನಗಳು ಎಷ್ಟು ಅನುಭವಿಸಿದ್ದಾರೆ ಅಂದರೆ ಅದಕ್ಕಿಂತ ಹೆಚ್ಚು ಅನುಭವಿಸೋಕೆ ಸಾಧ್ಯನೇ ಇಲ್ಲ. ಆದರೆ ಅಷ್ಟೇ ಅನುಭವಿಸಿರೋದು ಜ್ಯೂಸ್ಗಳು, ಯಹೂದಿಗಳು. ಸಂತೆಗಳಲ್ಲಿ ಅವರ ಹರಾಜು ಹಾಕಿದ್ದಾರೆ, ಅವರ ಹೆಂಗಸು ಸೂಳುಗಾರಿಕೆಯಲ್ಲಿ ಕೊಂಡ್ಕೊಂಡಿದ್ದಾರೆ, ಸೂಳುಗಾರಿಕೆಯಲ್ಲಿ ಅನುಭವಿಸಿದ್ದಾರೆ. ಇಸ್ರೇಲ್ ಆಗೋವರೆಗೂ ಈ ಕಳೆದ ಶತಮಾನದಲ್ಲೂ ಸಹ ಅನುಭವಿಸಿದ್ದಾರೆ. ಅದನ್ನು ಇವತ್ತು ಬರ್ಕೊಂಡಿಲ್ಲ, ಆ ಕಾಲದಲ್ಲಿ ಅಲ್ಲಿರೋ ಹೆಣ್ಣು ಮಕ್ಕಳು ಬರ್ಕೊಂಡಿದ್ದಾರೆ. ಬೇರೆ ವಿಷಯ ಬಿಟ್ಬಿಡಿ. ರಷ್ಯಾದಲ್ಲಿ 20 ಜನ ಹುಡುಗರು ಸೇರಿದ್ರೆ ಎಲ್ಲ ಡ್ರಿಂಕ್ಸ್ ಎಲ್ಲ ತೊಗೊಂಡ್ಮೇಲೆ ಏನು ಮಾಡೋಣ ಅಂದರೆ, ಅಲ್ಲೊಂದು 25 ಮನೆ ಇದೆ, ಜ್ಯೂಸ್ಗಳದ್ದು ಮಜಾ ಮಾಡ್ಕೊಂಬರೋಣ ಬನ್ನಿ ಅನ್ನೋಷ್ಟು ಸಂಕಟ ಅನುಭವಿಸಿದ್ದಾರೆ. ಯಾರು ಬೇಡ ಅಂತ ಅವ್ರನ್ನ ಗಂಡಸರನ್ನು ಆ ರೀತಿ ಅನುಭವಿಸಿ ಎಲ್ಲಿದ್ದರೂ ನಮಗಾಗಲ್ಲ. ಜರ್ಮನಿಲಿ ಅನುಭವಿಸಿದ್ರು, ಈ ಪ್ರಪಂಚದ ಅನೇಕ ಇದರಲ್ಲಿ ಬಹುಶಃ ಭಾರತ ಅಥವಾ ಚೈನಾ ಇಂಥ ದೇಶ ಬಿಟ್ಟು ಎಲ್ಲ ಕಡೆ ಅನುಭವಿಸಿ ಜರ್ಮನಿಯ ನಂತರ 2ನೇ ಮಹಾಯುದ್ಧ ಆಗೋದಕ್ಕೆ ತೀರ್ಮಾನ ಮಾಡಿದ್ರು. ಶತಾಯ ನಮ್ಗೆ ಬೇಕು. ಅದು ಇಸ್ರೇಲ್ ಮೂಲ ನಮ್ಮದು. 2000 ವರ್ಷದಾಗಲಿ 3000 ವರ್ಷ ಆಗಲಿ ಅವತ್ತಿನೂ ನಾವು ಫೈಟ್ ಮಾಡ್ತಾಯಿದ್ದೀವಿ. ಮತ್ತು ಬಹಳಷ್ಟು ಯಹೂದ್ಯರು ಸಹ ಅರ್ಥ ಮಾಡ್ಕೊಳ್ದೇ ಇರೋದೇನು ಅಂದರೆ, ಅವ್ರು ಹೆಚ್ಚು ನಲಗಿದ್ದು ಮುಸ್ಲಿಮರ ಆಳ್ವಿಕೆಯಲ್ಲಿ ಅಲ್ಲ, ಕ್ರಿಶ್ಚಿಯನ್ನರ ಆಳ್ವಿಕೆಯಲ್ಲಿ. ಇಸ್ರೇಲ್ನಿಂದ ಬ್ರಿಟಿಷ್ ಪಾರುಪತ್ಯವನ್ನು ಕೊನೆಗಾಣಿಸೋದ್ರಲ್ಲಿ ಮುಸ್ಲಿಮರಿಗಿಂತಲೂ ಹೆಚ್ಚಿಗೆ ಯುದ್ಧ ಮಾಡಿದ್ದವರು ಯಹೂದಿಗಳು, ಜ್ಯೂಸ್ಗಳು. ಇದು ಯಾರು ಗಮನಿಸದೇ ಇದ್ರೆ ನಾವೇನು ಹೇಳೋಣ, ಇದನ್ನು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಆದರೆ ಅವ್ರು ನಾವು ಸಂಕಟ ಅನುಭವಿಸಿದ್ದೀವಿ, ರಷ್ಯಾದಲ್ಲಿ ಅನುಭವಿಸಿದ್ದೀವಿ, ಕ್ರಿಶ್ಚಿಯನ್ ಕೈಲಿ ಅನುಭವಿಸಿದ್ದೀವಿ ಅಂತ ಹೇಳಿ ಇಸ್ಲಾಂ ಇವ್ರನ್ನ ಪಕ್ಕದಲ್ಲಿರೋ ಪ್ಯಾಲೆಸ್ಟೈನ್ ಇವ್ರನ್ನೆಲ್ಲ ಪ್ರೀತಿಯಿಂದ ಕಾಣದೆ ನಮ್ಮ ಇದರಿಂದ ಕ್ರೌರ್ಯದಿಂದ ಅವ್ರನ್ನ ಹಿಡಿತಕ್ಕೆ ತಗೊಳಕ್ಕೆ ಹೋದರೆ ಏನಾಗ್ತದೆ? ಅದಕ್ಕೋಸ್ಕರ ನೀವು ಹೋಗಿ ಅವ್ರ ಮೇಲೆ ಡಿಪೆಂಡ್ ಆದರೆ ದೂರದಲ್ಲಿರೋ ಅಮೇರಿಕಾ ಮೇಲೆ ಡಿಪೆಂಡ್ ಆಗಬೇಕಾ? ಅದೇ ರೀತಿ ಇವರು ಒಳ್ಳೆಯವರು ಅಂತ ಹೇಳ್ತಿಲ್ಲ ನಾನು, ಮುಸ್ಲಿಂ ಭಯೋತ್ಪಾದಕರು ಒಳ್ಳೆಯವರು ಅಂತ. ಬಹುಶಃ ಅಲ್ಲಿರೋ ಅನೇಕ ಮುಸ್ಲಿಮರು ಹೇಳಿದ್ದಾರೆ. ಆವಾಗ ಮೊನ್ನೆ ಹಮಾಸ್ ಗಲಾಟೆಗಳೆಲ್ಲ ಆದಾಗ, ಪ್ರಕ್ಷುಬ್ಧತೆ ಬಂದಾಗ, ಪ್ಯಾಲೆಸ್ಟೈನ್ ಮೆಲ್ಟಾದಾಗ ಹೇಳಿದ್ದಾರೆ ಅನೇಕ ಮುಸ್ಲಿಮರು, ಅವರು ಶಾಂತಿಗೆ ಬಯಸಿದ್ರು, ನಮ್ಮಲ್ಲಿರೋ ಕೊಡ್ತಾ ಇಲ್ಲ. ಹಮಾಸನ ಸೃಷ್ಟಿ ಮಾಡಿದ್ದೇ ಅವರು, ಹಮಾಸ್ನ ಅಧಿಕಾರಕ್ಕೆ ತಂದದ್ದು ಅವರು. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಏನಾಯಿತು? ಮಿತಿ ಮೀರಿ ಬೆಳೆಯೋಕ್ಕೆ ಶುರು ಮಾಡಿಬಿಟ್ರು ಅವರು. ಮಿತಿ ಮೀರಿ ಹಂಬಲಿಸೋದಕ್ಕೆ ಅಧಿಕಾರ ಮತ್ತು ಆ ಜಾಗಗಳಿಗೋಸ್ಕರ ಯುದ್ಧ ಶುರು ಮಾಡಿದ್ರು. ಆಗ ಅನಿವಾರ್ಯ ಆಯಿತು. ಸದ್ದಾಮ್ ಹುಸೇನ್ ತಗೊಂಬಂದದ್ದು ಯಾರು? ಅಮೇರಿಕಾ. ಯಾರ ವಿರುದ್ಧ? ಖಮೇನಿಯ ಹಿಂದಿನ ವ್ಯಕ್ತಿ ಖೊಮೇನಿ ಅವ್ರ ವಿರುದ್ಧ ತಂದಾಗ ಯುದ್ಧ ಆಯಿತು. ಆ ಯುದ್ಧಗಳು ಬಂದಾಗ, ಯುದ್ಧದ ನಂತರ ಸದ್ದಾಮ್ ಹುಸೇನ್ ಗೆಲ್ಲಕ್ಕಾಗಲಿಲ್ಲ. ಯಾಕೆಂದರೆ ಇವರು ಇರಾನಿಗಳು ತುಂಬ ಯೋಧರು ಅವರು. ಅದು ಆ ಯುದ್ಧಗಳು ಶುರುವಾಗೋದು, ಡಿಫ್ರೆನ್ಸ್ ಶುರುವಾಗೋದು 79ರಲ್ಲಿ ಶುರುವಾಗುತ್ತೆ. ಆದರೆ ಹೆಚ್ಚು ಕಮ್ಮಿ 80-81 ಯುದ್ಧ ಶುರುವಾಗುತ್ತೆ. ಅಷ್ಟು ಈ ಖಮೇನಿ ಬರ್ತಾರೆ. ಬಂದು ಏನಾಗ್ತದೆ? ಸದ್ದಾಮ್ ಹುಸೇನ್ ಗೆಲ್ಲಕ್ಕಾಗಲ್ಲ. ಆದರೆ ಗೆಲ್ಲಕ್ಕಾಗದೇ ಇದ್ದಾಗ ಆತ ಅಮೇರಿಕಾ ವಿರುದ್ಧ ತಿರ್ತಾನೆ, ಆತನ ಮುಗಿಸ್ತಾನೆ. ಆಗ ಒಳಗಡೆ ಸಪೋರ್ಟ್ ಇದ್ದಿದ್ದು ಯಾರು? ಇದೇ ಇರಾನಿಗಳು. ಯಾಕೆಂದ್ರೆ ಅವ್ರ ಹತ್ತಿರದ ಶತ್ರು ಇದ್ದವನು ಸದ್ದಾಮ್ ಹುಸೇನ್. ಹಾಗೆ ಲಿಬಿಯಾದಲ್ಲಿ ಅವನು ಒಪ್ಕೊಳ್ತಾನೆ. ಸದ್ದಾಮ್ ಸತ್ತ ತಕ್ಷಣ ಗಡಾಫಿ ಒಪ್ಕೊಳ್ತಾರೆ. ಏನಂತ, ನಾನು ಯಾವ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ಗೆ ಹೋಗಲ್ಲ ಅಂತ ಒಪ್ಕೊಳ್ತಾನೆ ಗಡಾಫಿ. ಕಡೆಗಾಗೋದೇನು ಹೊಡಿತಾರೆ. ಇವತ್ತು ಇರಾಕ್ ನೆಮ್ಮದಿ ಆಗಿಲ್ಲ, ಲಿಬಿಯಾ ನೆಮ್ಮದಿ ಆಗಿಲ್ಲ. ಅದರಲ್ಲಿ ಈಜಿಪ್ಟ್ನಲ್ಲಿ ಕ್ರಾಂತಿ ಮಾಡಿಸ್ತಾರೆ. ಇವತ್ತು ಈಜಿಪ್ಟ್ ನೆಮ್ಮದಿ ಆಗಿಲ್ಲ. ಆಫ್ಘಾನಿಸ್ತಾನಕ್ಕೆ ಹೋಗ್ತಾರೆ. ಇವ್ರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ.
ಯಾರಿಗೂ ನೆಮ್ಮದಿ ಇಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿ, ಸೌದಿ ಅರೇಬಿಯಾ ಅತ್ಯಂತ ಶ್ರೀಮಂತ ರಾಷ್ಟ್ರ, ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ. ಅದು ಕಬ್ಜಾ ಮಾಡಿಕೊಂಡಿದೆ ಅಮೇರಿಕ ಮತ್ತು ಇಸ್ರೇಲ್, ಎರಡು ಕಬ್ಜಾ ಮಾಡ್ಕೊಂಡಿದ್ದಾರೆ. ಅವರು ಚೆನ್ನಾಗಿ ಹಣ ಸಂಪಾದನೆಗೆ ಬೇಕಾಗಿರೋದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾಗೆ ಯಾರು ಭಯ ಹತ್ತಿರದಲ್ಲಿ? ಇರಾನ್. ಇರಾನ್ ಯಾರು ಕಬ್ಜಾ ಮಾಡ್ಕೊಂಡಿದ್ದಾರೆ? ಇರಾನ್. ಆ ಶಾ ಬಿಟ್ಟು ಹೋದಾಗ ಸಾಕಷ್ಟು ಶ್ರೀಮಂತ ದೇಶ. ಆದರೆ ಅವನು ಕ್ಯಾಪಿಟಲಿಸಮ್ ಹೋದ ಮನುಷ್ಯ ಅಂತ ಹೇಳಿ ಕಮ್ಯುನಿಸ್ಟ್ಗಳು, ಇವರು ಸಂಪ್ರದಾಯಿತ ಶಿಯಾಗಳು ಆತನ ವಿರುದ್ಧ ಕ್ರಾಂತಿ ಮಾಡ್ತಾರೆ. ಆ ಕ್ರಾಂತಿಯಲ್ಲಿ ಬರೋದೇ ಕೊಮೇನಿ. ಆ ರಾಷ್ಟ್ರ ಯಾರ ಸ್ವತ್ತು? ಚೈನಾ ಮತ್ತು ರಷ್ಯಾದ ಸ್ವತ್ತು. ಚೈನಾ ಮತ್ತು ರಷ್ಯಾ ಹಣ ಬೇಕು ಅಂದ ತಕ್ಷಣ ಅವರಿಗೆ 5,000 ರೂಪಾಯಿ ಖರ್ಚಾಗಿರೋ ಓಪನ್ ಕೊಡ್ತಾರೆ, 50,000 ಕಿತ್ಕೊಳ್ತಾರೆ, ನಿಂಗೆ ಸಪೋರ್ಟ್ ಇದ್ದೀವಿ ಅಂತ. ಇವತ್ತು ನಾವು ಇಂಡಿಯಾ ಏನು ಮಾಡಬೇಕಾಗಿತ್ತು ಅಂತೀವಿ, ಚೈನಾ ಏನು ಮಾಡ್ತಾ ಇದೆ? ಇದಕ್ಕೆ ಹೋಗುತ್ತೆ ಅಂದ್ಕೊಂಡಿದ್ದೀರಾ? ಖಂಡಿತ ಹೋಗಲ್ಲ. 3ನೇ ಮಹಾಯುದ್ಧ ಅಂತ ಎಲ್ಲ ಮಾತನಾಡ್ತಾ ಇರೋದಲ್ಲ, ಸಿಲ್ಲಿ ಅದು. 3ನೇ ಮಹಾಯುದ್ಧದ ಲೆವೆಲ್ಗೆ ಯಾವ ಕಾರಣಕ್ಕೂ ಹೋಗಲ್ಲ. 3ನೇ ಮಹಾಯುದ್ಧ ಆಗಲಿ ಅಂತ ಬಯಸ್ತಿರೋದು ಅಮೇರಿಕ, ಇಸ್ರೇಲ್ ಅಲ್ಲ, ಇರಾನ್. ನನ್ನ ನೆಮ್ಮದಿ ಹೋಗಿದೆ, ಯಾರೂ ನೆಮ್ಮದಿ ಬೇಡ ಅಂತ ಹೇಳಿ ಖಂಡಿತ ಇರಾನ್ ಈ ಕ್ಷಣದಲ್ಲಿ ಬಯಸ್ತಾ ಇದೆ. ಕಾರಣ ಏನು? ಅವರ ಸುಪ್ರೀಂ ಲೀಡರ್, ಆತ ಕೇವಲ ರಾಜಕೀಯ ಮುಖಂಡ ಅಲ್ಲ, ಧಾರ್ಮಿಕ ಮುಖಂಡ ಕೂಡ ಹೌದು. ಅಲಿ ಅವ್ರನ್ನ ಆರಾಧಿಸ್ತಿದ್ದ ಮುಖಂಡ. ಆತನ ನಾವು ಮಗಳು ಮತ್ತು ಮೊಮ್ಮಗು ಜೊತೆ ಇರೋವಾಗ ಕೋಲ್ಡಾಗಿ ತಣ್ಣಗೆ ಆತನ ಕೊಂದು ಬಿಡ್ತಾರೆ. ಆತ ಇದ್ದಿದ್ರೆ ಯುದ್ಧ ಈ ಲೆವೆಲ್ಗೆ ಹೋಗ್ತಿತ್ತ? ಆತನಿಗೊಂದು ಜವಾಬ್ದಾರಿ ಇರ್ತಿತ್ತು. ಯಾರಿಗೂ ಗೊತ್ತಿಲ್ಲ. ಆತ ಕವಿ ಕೂಡ ಮತ್ತು ಸ್ಕಾಲರ್ ಕೂಡ. ಅದು ಯಾಕೆ ಇದನ್ನ ಕಣ್ಣಿಗೆ ಇದನ್ನು ಕಟ್ಕೊಂಡ್ಬಿಟ್ಟಿದ್ರು? ಏನು ಕುದುರೆಗಳಾಗ್ತಾರಲ್ಲ, ಇದನ್ನು ಕಟ್ಕೊಂಡ್ಬಿಟ್ಟಿದ್ರು, ನನಗೆ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲದೆ ಹೋಗಿದ್ರೆ ಮಹಾವಿದ್ವಾಂಸ, ಸಾಕಷ್ಟು ಮಾನವೀಯತೆ ಇದ್ದ ವ್ಯಕ್ತಿ. ಮತ್ತು ಅವರ ಬಗ್ಗೆ, ಖಮೇನಿ ಅವರ ಬಗ್ಗೆ ಆತ ಯಾವುದೇ ದುಶ್ಚಟ ಇತ್ತು ಅಂತ ಯಾರೂ ಹೇಳಿಲ್ಲ. ಎಲ್ಲ ದುಶ್ಚಟಗಳು ಆ ಶಾಗಿತ್ತು, ಶಾ ಪಾಲ್ವಿ ಇವ್ರಿಗಿತ್ತು. ಇವನು ಬರೋಕ್ಕೆ ಮುಂಚೆ ಇದ್ದ ಡಿಕ್ಟೇಟರ್, ಆಗಲೂ ಕೂಡ ಡಿಕ್ಟೇಟರ್. 1953ನೇ ಇಸ್ವಿಲಿ ಡೆಮಾಕ್ರಸಿ ಅದು. ಆ ಡೆಮಾಕ್ರಸಿನ ಹಾಳು ಮಾಡಿದ್ದೇ ಬ್ರಿಟನ್ನು ಮತ್ತು ಅಮೇರಿಕ. ಹಾಳು ಮಾಡಿ ಶಾ ಕೂರಿಸ್ತಾರೆ. ಆ ಶಾ ವಿರೋಧಿಸಿದ್ದು ಇವರು. ಅವ್ರು ವಿರೋಧಿಸಿದ್ದು ಕೇವಲ ಶಾ ಅಲ್ಲ, ಬಂಡವಾಳಶಾಹಿ ಬೇಡ, ನಮ್ಮ ಧಾರ್ಮಿಕ ಮೌಲ್ಯಗಳನ್ನ ಕಿತ್ಕೊಂಡ್ಬಿಡುತ್ತೆ ಅಂತ ವಿರೋಧಿಸಿದ್ರು. ಆ ವಿರೋಧಿಸಿದಾಗ ಎಲ್ಲ ಜನಗಳನ್ನೂ, ಎಲ್ಲ ಮುಸ್ಲಿಂ ರಾಷ್ಟ್ರಗಳನ್ನ ಬೆಂಬಲಕ್ಕೆ ತೊಗೊಳಕ್ಕಾಗಲಿಲ್ಲ. ಅವ್ರು ಬೆಂಬಲಕ್ಕೆ ತೊಗೊಳಕ್ಕೆ ಮಾಡಿದ್ದೇನು? ನಮ್ಮೆಲ್ಲರ ಶತ್ರು, ಮುಸ್ಲಿಮರ ಶತ್ರು, ಕಡುವಾದ ಶತ್ರು ಯಾರು ಅಂತ ಹೇಳಿದ್ರೆ ಯಹೂದಿ ಅಂತ ಮಾಡಿಬಿಟ್ರು. ಇಸ್ರೇಲ್ ಈಸ್ ಅವರ್ ಎನಿಮಿ ಅಂತ ಸರ್ಕಲಲ್ಲೇ ಬರೆಸ್ಬಿಟ್ರು ಆ ಕೊಮೇನಿ ಬರೆಸಿದಾಗ ಒಂದಿತ್ತು ಏನಿತ್ತು, ಎಲ್ಲ ಮುಸ್ಲಿಂ ರಾಷ್ಟ್ರಗಳು, ಇಸ್ಲಾಂ ರಾಷ್ಟ್ರಗಳು ನಮ್ಮ ಜೊತೆ ಬರ್ತವೆ ಅಂತ. ಯಾಸೆರ್ ಅರಾಫತ್ ಯಾರು ಪ್ಯಾಲೆಸ್ಟೈನ್ಗೋಸ್ಕರ ಫೈಟ್ ಮಾಡ್ತಾ ಇರ್ತಾರೋ ಅವ್ರನ್ನ ಕರೆಸಿ, ಯಾಕೆಂದರೆ ಇಸ್ರೇಲ್ನ ಶಾ ರೆಕಗ್ನೈಸ್ ಮಾಡಿದ್ದ ಆ ಮನುಷ್ಯ, ಇಸ್ರೇಲ್ನ ಮನ್ನಣೆ ಕೊಟ್ಟಿದ್ದ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಶಾ. ಅದನ್ನು ತೆಗೆದು ಇರಾನ್ ನಮ್ಮ ಶತ್ರು ಅಂತ ಹೇಳಿದ್ರು. ಮತ್ತು ಯಾಸೆರ್ ಅರಾಫತ್ಗೆ ಇಸ್ರೇಲಿ ರಾಯಭಾರ ಕಚೇರಿಯನ್ನು ಆತನ ಸ್ವಂತ ಮನೆ ಮಾಡಿಕೊಟ್ರು. ಆದರೆ ಆ ಯಾಸೆರ್ ಅರಾಫತ್ ಯಾವಾಗ ಅಲ್ಲಿಂದ ಹೋಗ್ತಾರೆ ಅಂದರೆ ಇರಾಕ್ ಯುದ್ಧ ಶುರುವಾದಾಗ ಆ ಸುನ್ನಿ ಮುಸ್ಲಿಂ ಆಗಿರೋ ಯಾಸೆರ್ ಅರಾಫತ್ ಇರಾಕ್ ಕಡೆ ಇರ್ತಾರೆ. ಆಗ ಹೋಗಬೇಕಾಗತ್ತೆ. ಇವನ್ನ ಅರ್ಥ ಹಿಡಿದು ಸಾವಿರಾರು ವರ್ಷದಿಂದ ವಾರ್ ಆಫ್ ಕ್ರೂಸೇಡ್ಸ್ ಅಂತಾರೆ. ಕ್ರೂಸೇಡ್ಗಳ ದಂಗೆಗಳು, ವಾರ್ಗಳು, ಯುದ್ಧಗಳು ಇವತ್ತಿಗೂ ನಡೀತಾ ಇದೆ. ಅದು ನಡೆದಿದ್ದೇ ಕ್ರಿಶ್ಚಿಯನ್ಸ್, ಜ್ಯೂಸ್ ಮತ್ತು ಮುಸ್ಲಿಮರ ನಡುವೆ. ಇವತ್ತು ಕೂಡ ಅದು ನಿಂತಿಲ್ಲ. ಈ ಸಾಕಷ್ಟು ಮುಸ್ಲಿಮರು ಆ ಕಾಲದಲ್ಲಿ ಯಹೂದಿಗಳಿಗೆ ಬೆಲೆ ಕೊಟ್ಟಿದ್ರು. ಇವತ್ತು ಕೂಡ ಆ ಪ್ರಾಂತ್ಯದಲ್ಲಿರೋ ಮುಸ್ಲಿಮರೆಲ್ಲ ಕೊಡ್ತಾ ಇರೋದು, ಬೆಂಬಲ ನೀಡ್ತಾ ಇರೋದು ಇಸ್ರೇಲ್ಗೆ. ಆ ನೀಡದೇ ಇರೋರು ಅಂದರೆ ಸಿರಿಯಾ ಇತ್ತು, ಸಿರಿಯಾ ಕೂಡ ಕಿತ್ಕೊಂಡ್ರು, ಬಶಾರತ್ನ ಓಡಿಸಿದ್ರು ಅಲ್ಲಿ. ಈಗಿರೋದು ಯೆಮೆನ್ ಮತ್ತು ಕೆಲವು ಬಂಡುಕೋರರು, ಪ್ಯಾಲೆಸ್ತೈನ್ನಲ್ಲೇ ಇರೋ ಬಂಡುಕೋರರು, ಇನ್ಯಾರೂ ಇಲ್ಲ. ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಯುದ್ಧ ಬಹಳ ಕಾಲ ನಡೆಯೋಕ್ಕಾಗಲ್ಲ. 3ನೇ ವರ್ಲ್ಡ್ ವಾರ್ ಇವೆಲ್ಲ ಸುಳ್ಳು. ಬಿಕಾಸ್ ಈಕ್ವೇಷನ್, ಬ್ಯಾಲೆನ್ಸ್, ಸಮತೋಲನ ಇಲ್ಲ. ಇದು ಅಕ್ಕಪಕ್ಕದ ರಾಷ್ಟ್ರಗಳನ್ನ ಬೆದರಿಸ್ಬೋದು ಅಷ್ಟೆ. ಬೆದರಿಸಿ ಅವ್ರನ್ನ ಸ್ವಲ್ಪ ನನ್ನ ಕಡೆನೂ ನೋಡು, ಇವ್ರಿಗೆ ಸ್ಯಾಂಕ್ಷನ್, ಇಡೀ ವರ್ಲ್ಡು ಅವ್ರ ಮೇಲೆ ನಿಷೇಧ ಹೇರಿದ್ದಾಗ ಬದುಕಿಸಿದ್ದೇ UAE ಅವ್ರನ್ನ. ರಷ್ಯಾ ಮತ್ತು ಚೈನಾ ಕಿತ್ಕೊಳ್ತಿದ್ದಾರೆ. ಅವ್ರು ಯುದ್ಧಕ್ಕೆ ಬರಲ್ಲ. ಯಾಕೆಂದರೆ ಚೈನಾಗೆ ಅಮೇರಿಕಾನ ಆರ್ಥಿಕವಾಗಿ ಉಸಿರು ಕಟ್ಸೋಕೆ ಇಷ್ಟ ಇದೆ ಹೊರತು ಶಸ್ತ್ರಾಸ್ತ್ರಗಳ ಮೂಲಕ ಅಲ್ಲ. ಅವತ್ತು ಬರೀ ಅವ್ರನ್ನೆಲ್ಲ, ನಮ್ಮನ್ನೂ ಕೂಡ ಅವರು ಉಸಿರು ಗಚ್ಚೋಕ್ಕೆ ಮಾಡ್ತಾರೆ. ಇದೇನು ಯಾರೂ ಗೊತ್ತಿಲ್ಲ ಅನ್ಕೋಬೇಡಿ. ಅಲ್ಲಿರೋ ಪಾರ್ಲಿಮೆಂಟಲ್ಲಿರೋ ಎಲ್ರಿಗೂ ಗೊತ್ತಿದೆ. ಯಾಕೆಂದರೆ ಈ ಒಂದು ಏಷ್ಯಾದಲ್ಲಿ
ಇವು 2 ಹುಲಿಗಳಿರಬಾರ್ದು. ಇವತ್ತು ನಾವು ಅವರ ಹಂತ ಇದ್ದೀವೋ, ಅವ್ರಿಗೆ ಸಮನಾಗಿದ್ದೀವೋ, ಅವರಷ್ಟೇ ಸಮರ್ಥರಾಗಿದ್ದೀವೋ, ಬಲಶಾಲಿಗಳಾಗಿದ್ದೀವೋ ಪಕ್ಕ ಇಡಿ. ಆದರೆ ನಮ್ಮನ್ನು ಕೂಡ ವರ್ಲ್ಡ್ ಡಿಕ್ಲೇರ್ ಮಾಡಿದೆ. ಯಾಕೆ? ನಮ್ಮ ಜನಸಂಖ್ಯೆಯ ಕಾರಣಕ್ಕೋಸ್ಕರ. ನಾವು 140 ಕೋಟಿ, ಇವತ್ತು ಚೈನಾಗಿಂತಲೂ ಹೆಚ್ಚಿಗೆ ಇದ್ದೀವಿ. ನಮ್ಮನ್ನು ಜನಸಂಖ್ಯೆಯ ಕಾರಣಕ್ಕೆ ಹುಲಿಗಳು ಅಂತಾರೆ. ಚೈನಾ ತೀರ್ಮಾನ ಮಾಡಿರೋದು 2 ಹುಲಿ ಏಷ್ಯಾದಲ್ಲಿ ಇರಬಾರ್ದು. ಇಡೀ ಏಷ್ಯಾ ನನ್ನ ಸುಪರ್ದಿನಲ್ಲಿರಬೇಕು, ನನ್ನ ಹಿಡಿತದಲ್ಲಿರಬೇಕು. ಹಾಗಾಗಿ ನಾವು ಅದನ್ನು ಒಂದು ಅಂತರ ಕಾಯ್ದುಕೊಂಡೇ ನಾವು ಅದ್ರ ಜೊತೆ ವ್ಯವಹರಿಸಬೇಕೆ ಹೊರತು ಅದ್ರ ಜೊತೆ ಹೋಗೋಕ್ಕಾಗಲ್ಲ. ಅದೇ ರೀತಿ ಇಲ್ಲಿರೋ ಎಲ್ಲ ರಾಷ್ಟ್ರಗಳು ಹಿಂದೆ ಬಿದ್ದಿಲ್ಲ. ಜಪಾನ್ ಆಗಲಿ, ಸೌತ್ ಕೊರಿಯಾ ಆಗಲಿ, ವಿಯೆಟ್ನಾಂ ಆಗಲಿ, ಇವೆಲ್ಲ ಅಪೋಸ್ ಮಾಡ್ತಾನೆ ಇದ್ದಾವೆ. ಸೊ ಇದರಲ್ಲಿ ನಾವು ಹೆಜ್ಜೆಯನ್ನು ಬಹಳ ತೂಕವಾಗಿ ಎಚ್ಚರದಿಂದ ಇಡಬೇಕಾಗತ್ತೆ. ಸ್ವಲ್ಪ ಇದಾದರೆ 140 ಕೋಟಿ ಜನ ತೊಂದರೆಗೆ ಸಿಕ್ಕೊಳ್ತೀವಿ. ಚೈನಾ ಅದ್ರ ಬಗ್ಗೆ ಖಚಿತವಾಗಿದೆ. ಪ್ರಪಂಚ ಏನಾದರೂ ಆಗಲಿ, ನನ್ನ ದೇಶದಲ್ಲಿರೋ ಅಲ್ಲೂ ಸಹ ಹೆಚ್ಚು 135 ಕೋಟಿ ಇದ್ದಾರೆ. ಆ ಜನಸಂಖ್ಯೆ ನರಳಬಾರ್ದು. ಆ ಒಂದು ಎಚ್ಚರ ಇದೆ. ನಮ್ಮಲ್ಲೂ ಆ ಎಚ್ಚರ, ವಿವೇಕ ಬರಬೇಕು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದರೆ ಈ ಸುಲಭ ಬಿಕ್ಕಟ್ಟು ಇಲ್ಲಿರೋದು ಬಿಕ್ಕಟ್ಟು ಸರಳ ಅಲ್ಲ. ಈ ಬಿಕ್ಕಟ್ಟು ಬಗೆಹರಿಯೋದು ಅಷ್ಟು ಸುಲಭ ಅಲ್ಲ. ಯುದ್ಧ ಬಗೆಹರಿಬೋದು, ಬಿಕ್ಕಟ್ಟು ಬಗೆಹರಿಯೋದಿಲ್ಲ. ಅದು ನಡೀತಾನೆ ಇರುತ್ತೆ. ನಾನು ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ನಮಸ್ಕಾರ.